Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಮ್ಮ ದಾವಣಗೆರೆ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಒಲವನ್ನು ತೋರಿಸ್ತಾ ಇದ್ದಾರೆ ಮತದಾರರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಳ ಉತ್ಸುಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ 7ನೇ ತಾರೀಕು ನಡೆಯಲಿರೋ ಚುನಾವಣೆಯಲ್ಲಿ 7ನೇ ತಾರೀಕು ತನಕ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಮತ್ತು ಜನಗಳಿಗೆ ಒಂದು ಚೇಂಜ್ ಬಯಸ್ತಿದ್ದಾರೆ. ಏನು ಮಾಡ್ಯಾರಪ್ಪ ಅವರು ಇಷ್ಟು ದಿವಸ, ಏನು ಕೆಲಸ ಮಾಡ್ಯಾರ, ಏನಿಲ್ಲ ಅಂತ ಜನಗಳು ನೋಡ್ತಾ ಇದ್ದಾರೆ. ಇವತ್ತು ಆ ದೃಷ್ಟಿಕೋನದಲ್ಲಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಒಳ್ಳೆ ಅಭ್ಯರ್ಥಿ, ಸೂಕ್ತವಾದಂಥ ಅಭ್ಯರ್ಥಿ ನಾವು ನಿಲ್ಲಿಸಿದ್ದೀವಿ. ಆದರೂ ಇದರಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಮಹಿಳೆಯರು ಹೆಚ್ಚಿನ ರೀತಿಯಿಂದ ನಮಗೆ ಮತಗಳು ಬೀಳ್ತವೆ ಅಂತ ಸಂಪೂರ್ಣ ವಿಶ್ವಾಸ ಐತಿ. ಮತ್ತು ಅದೇ ರೀತಿ 5 ಗ್ಯಾರಂಟಿಗಳು ನಮಗೆ ವರ್ಕ್ ಆಗುತ್ತೆ. ಸಾಕಷ್ಟು ನಮ್ಮ ಬಡವರಿಗಾಗಿರ್ಬೋದು, ಮಧ್ಯಮ ವರ್ಗದವ್ರಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು ಸಾಕಷ್ಟು ಉಪಯೋಗ ಆಗೈತೆ. ಅದು ದಿನನಿತ್ಯ ಕಾರ್ಯಕ್ರಮದಲ್ಲಿ ಅವು ರೂಪುಗೊಂಡಿದ್ದಾವೆ. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ. 4-5ನೇ ತಾರೀಕಿಗೆ ಯಾರು ಬರ್ತಾರೆ? 4ನೇ ತಾರೀಕು ಪ್ರಿಯಾಂಕಾ ಗಾಂಧಿಯವರು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮತ್ತು ನಮ್ಮ ಡೆಪ್ಟಿ CM ಶಿವಕುಮಾರ್ ಅವರು, ಕೇಜ್ರಿವಾಲ್ರವರು, ನಮ್ಮ ಇವರು ಸುರ್ಜಿವಾಲ್ರವರು ಮತ್ತು ವಿವಿಧ ನಾಯಕರುಗಳು ಬರ್ತಾಯಿದ್ದಾರೆ. ಇಲ್ಲೇ ಹೈಸ್ಕೂಲ್ ಫೀಲ್ಡ್ ಗ್ರೌಂಡ್ನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಏನಿಲ್ಲ. 11 ಇರ್ಬೇಕು. ಚೆಕ್ ಮಾಡ್ಕೆ 11 ಚೆಕ್ ಮಾಡ್ಕೆ ಇನ್ನೊಂದು ಸತಿ. ಸರ್, ಈಗ BJP ಎಲ್ಲ ನಾವೇ ಕೆಲಸ ಮಾಡಿದ್ದು ದಾವಣಗೆರೆ ಅಂತ ಹೇಳ್ಕೊಂತ ಓಡಾಡ್ತಾ ಇದ್ದಾರೆ. ನೋಡಪ್ಪ, ಜನಗಳಿಗೆ ಗೊತ್ತೈತಿ ಯಾರು ಏನು ಕೆಲಸ ಮಾಡ್ಯಾರ, ಯಾರಿಲ್ಲ ಅಂದರು. ಜನಗಳೇನು ಮಂದಿಲ್ಲ, ಪ್ರತಿಯೊಂದು ವಿಚಾರ ಅವ್ರಿಗೆ ಗೊತ್ತೈತಿ. ಯಾವುದಾರ ಒಂದು ತೋರಿಸ್ಲಿ, ಅದನ್ನು ನಿಟ್ಟಿನಾಗ ನಾನು ರೆಡಿ ಅದೀನಿ. ಯಾವತ್ತು ಥರ ಬರಲಿ, ಮಾತಾಡೋಣ. ಯಾವಾಗ GO ಆಗ್ಯಾವು, ಯಾವಾಗ ಗೌರ್ಮೆಂಟ್ ಆರ್ಡ್ರ್ ಯಾವಾಗ ಆಗ್ಯಾವು, ಯಾವಾಗ ಕೆಲಸ ಪ್ರಾರಂಭ ಆಯಿತು, ಯಾವಾಗ ಟೆಂಡ್ರ್ ಆಯ್ತು, ಯಾರ್ಯಾರು ರೊಕ್ಕ ಹೊಡೆದಾರ ಅನ್ನೋದು ಗೊತ್ತಾಗೈತೆ. ಅಷ್ಟು ಮಾಡಿ ಸಾಕಪ್ಪ. ಸರ್, ಈಗ GM ಸಿದ್ದೇಶ್ವರ ಇಂಗ್ಲೀಷ್ ಬರಲಿಲ್ಲ ಅಂತೇಳಿ ಮಿನಿಸ್ಟ್ರ್ ಪೋಸ್ಟಿಂದ ಕೆಳಗಿಳಿಸಿದ್ರೆ ಯಾವ ಥರ ಸರ್? ಈಗ ಪ್ರಭಾ ಮಲ್ಲಿಕಾರ್ಜುನ್ ಒಂದು 3-4 ಭಾಷೆ ಮಾತಾಡ್ತಾಳೆ. ಉರ್ದು ಮಾತಾಡ್ತಾಳೆ, ಹಿಂದಿ ಮಾತಾಡ್ತಾಳೆ, ಕನ್ನಡ ಮಾತಾಡ್ತಾಳೆ, ಆಮೇಲೆ ಇಂಗ್ಲೀಷು, ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಚೆನ್ನಾಗಿ ಒಳ್ಳೆ ವಾಗ್ಮಿ ಅದಾಳೆ. ಏನು ಪಾರ್ಲಿಮೆಂಟೇರಿಯನ್ ಆಗಲಿಕ್ಕೆ ಒಳ್ಳೆ ಸೂಕ್ತವಾದಂಥ ಅಭ್ಯರ್ಥಿ. ಪ್ರತಿಯೊಂದು ವಿಚಾರಗಳನ್ನ ಸ್ಟಡಿ ಮಾಡಿಬಿಟ್ಟು ಅಲ್ಲಿ ಏನಕ್ಕೆ ಹೋಗು ಏನಾಗಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಅರಿವು ಇದೆ. ಆ ನಿಟ್ಟಿನಲ್ಲಿ ಈಗ ತೋರಿಸ್ಲಿ ಯಾವ್ದಾರ ಒಂದು ಈಗ ಹೇಳ್ಬೇಕಪ್ಪ ಅಂದ್ರೆ ಪಾರ್ಲಿಮೆಂಟ್ ಸದಸ್ಯರಾಗಿ ಯಾವಾಗ ಮಾತಾಡ್ಯಾರ ಅಂತಂದ್ರೆ ರೆಕಾರ್ಡ್ಸರ ಇರ್ಬೇಕಾ, ರೆಕಾರ್ಡ್ಸ್ ಹೇಳ್ತಾವ, ರೆಕಾರ್ಡ್ ತೋರಿಸ್ಲಿ ಹೌದು ಅಂತ. ನಾನು ಆ ಕಾರಣಕ್ಕೆ ನಮ್ಮ ಮಿನಿಸ್ಟ್ರ್ ಪೋಸ್ಟಿಂದ ಕೆಳಗಿಳಿಸಿದ್ರ ಅಂತ ಡೌಟ್ ಇದೆ. ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ವೈಯಕ್ತಿಕ ಒಂದು ಸತಿನೂ ಆಗ್ಬೇಕಲ್ಲ, ಕೆಪಾಸಿಟಿ ಬೇಕಲ್ಲ. ಸ್ವಂತ ರೊಕ್ಕ ಮಾಡ್ಕೊಳಕ್ಕೆ ನಿಂತುಬಿಟ್ಟಾರೆ ಎಲ್ಲರೂ. ಇವರು ಜನಗಳು ಸೇವೆ ಮಾಡೋಕ್ಕೆ ಬಂದಿಲ್ಲ, ಇವರು ರಾಜಕೀಯ ವೈಯಕ್ತಿಕ ಸೇವೆಗಳಿಗೆ ಇವರು ಬಂದಿರೋದು. ಈಗ ನಿನ್ನೆ ದಿವಸ ಅದೇ ರೀತಿ ನಮ್ಮ ಯಾರು ಶಿವಶಂಕರ್ ಅವರು ನಿನ್ನೆ 10 ಕರೆದು ಏನೇನೋ ಮಾಡ್ಯಾರ. ಅದು ಮುಖ್ಯವಾಗಿ DCC ಬ್ಯಾಂಕು, ಅವರ ಭದ್ರಾ ಶುಗರ್ ಫ್ಯಾಕ್ಟ್ರಿ ವಿಚಾರ. ನನಗೇನು ಆ DCC ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ದಾರೆ, ಅದಕ್ಕೆ ಬಡ್ಡಿ ಕಟ್ಟಿಲ್ಲ, ಅವ್ರು ಬ್ಯಾಂಕ್ನವ್ರು ಹರಾಜು ಮಾಡ್ಯಾರ. ಈಗ 300 ಕೋಟಿ ರೂಪಾಯಿ ಭಾಳ ಇರ್ತೈತೆ, 500 ಕೋಟಿ ರೂಪಾಯಿ ಭಾಳ ಇರ್ತೈತೆ. ಬ್ಯಾಂಕ್ನವ್ರಿಗೆ ದುಡ್ಡು ಸಾಲ ಕೊಟ್ಟರೆ ದುಡ್ಡು ಕಟ್ಟಿದ್ರೆ ಮುಗೀತು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.